ಈ 100 ಕಣ್ಣು ಜಗತ್ತಿಗೆ ತೋರಿಸುತ್ತೆ. ಹಾಗಾಗಿ ಇದನ್ನೆಲ್ಲ ವಿಡಿಯೋ ಲೇಟೆಸ್ಟ್ ಆಗಿರ್ತದೆ ಅವರಿಗೆ. ಆಹಾರ ಯಾಕೆ ಹಾಕ್ತೀರಿ ನೀವು? ದಯವಿಟ್ಟು ಅಂಗಡಿಗಳ ಹತ್ರ ಇವರೊಬ್ಬರೇ ಒಳ್ಳೆಯವರಾಗೋದಕ್ಕೆಲ್ಲ ಸರ್. ನಮ್ಗೆ ನನ್ನ ಸ್ವಜಾತಿಯವರೇ ಇದ್ದಾರೆ ಸರ್. ಸ್ವಜಾತಿಗಳ ತರ ಜಾತಿಗಳನ್ನ ಎತ್ಕೊಂಡು ಕಳಿಸಿರೋ ಮಹಾನುಭಾವ ಇಲ್ಲ. ನಾನು ಆದ್ರೂ ಎದುರ್ತಾ ಇಲ್ಲ ಸರ್. ನಾನು ಯಾರಿಗೂ ಅನ್ಯಾಯ ಮಾಡಿ ಅಂತ ಇಲ್ಲ ಸರ್. ಅಲ್ಲಿರೋ ಅನ್ಯಾಯ ಇದ್ದ ನಾನು ಅವ್ರ ವಿರುದ್ಧ ಅಲ್ಲ ಸರ್. ನಾನು ಯಾರು ಎಲ್ಲ ನನ್ನ ಸ್ನೇಹಿತರು ಕಲಿತರು ಸರ್. ನಾನು ಯಾವುದೇ ಕಾರಣಕ್ಕೆ ನನಗೂ ಅವ್ರಿಗೂ ವೈಯಕ್ತಿಕ ಯಾವುದೇ ಅಭಿಪ್ರಾಯ ಇಲ್ಲ ಸರ್. ಸಮಸ್ಯೆನ ನೀವೆಲ್ಲ ಕೂತ್ಕೊಂಡಿದ್ದಾಗ ನಾವು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರು ಕೂಡ ನೀವು ವೈಯಕ್ತಿಕ ಪರಸ್ಪರ ಆವೇಶಕ್ಕೊಳಗಾಗಿ ಪರಸ್ಪರ ನೀವು ಆಪಾದನೆಗಳು ಮಾಡ್ಕೊಳ್ಳೋದು, ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ನಿಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ದಯವಿಟ್ಟು ನಾನು ಫಸ್ಟ್ ಮೀಟಿಂಗಲ್ಲಿ ನಿಮ್ಗೆ ಹೇಳಿದೆ, ಇನ್ನಿರೋದು ಎಷ್ಟು ತಿಂಗಳು ಇದು ಈ ಬಾಡಿಗೆ? 6 ತಿಂಗಳು, 5-6 ತಿಂಗಳಿದೆ. ಈ 6 ತಿಂಗಳಲ್ಲಿ ನೀವು ಏನು ಮಾಡೋಕ್ಕೆ ಸಾಧ್ಯ ಈ ನಗರಕ್ಕೆ ಒಳ್ಳೇದನ್ನ ಅದನ್ನು ಮಾಡೋದ್ರ ಕಡೆ ಗಮನ ಕೊಡಿ. ಯಾರು ಅಲ್ಲಲ್ಲ ಸದಸ್ಯರೇ, ಯಾರು ಕೂಡ ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ಕೂಡ ಸಿಂಗ್ಯುಲರ್ ಆಗೂ ಮಾತಾಡಕ್ಕೆ ಹೋಗ್ಬೇಡಿ. ಈಗ ನೀವೆಲ್ಲ ನೋಡಿ ಎಷ್ಟು ಕಣ್ಣುಗಳು ನೋಡ್ತಾ ಇದೆ. ನಮಗಿರೋದು 2 ಕಣ್ಣು, ಇಲ್ಲಿ 100 ಕಣ್ಣು ನಮ್ಮನ್ನು ನೋಡ್ತಾ ಇದೆ. ಈ 100 ಕಣ್ಣು ಜಗತ್ತಿಗೆ ತೋರಿಸುತ್ತೆ. ನಾವ್ಯಾಕೆ ಬೆತ್ತಲಾಗಿ ಕಾಣಿಸ್ಕೋಬೇಕು? ಏನೇ ಇದ್ರೆ ಪರಸ್ಪರ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ. ಆರೋಗ್ಯಕರವಾಗಿ ಚರ್ಚೆ ಆಗಿ. ಯಾಕೆಂದ್ರೆ ನೀವೆಲ್ಲ ನಾಳೆ ದಿವಸ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕ್ರಿ. 5 ತಿಂಗಳಲ್ಲಿ 5-6 ತಿಂಗಳಲ್ಲಿ ಎಷ್ಟು ಜನ ನೀವೆಲ್ಲ ಹೋಗ್ಬೇಕು ಅಂತಿದ್ದೀರಿ ನಂಗೆ ಗೊತ್ತಿಲ್ಲ. ಹೋಗ್ಬೇಕಲ್ಲ ನಾಳೆ ದಿವಸ. ಹಾಗಾಗಿ ಇದನ್ನೆಲ್ಲ ವಿಡಿಯೋ ಲೇಟೆಸ್ಟ್ ಆಗಿರ್ತದೆ ಅವರಿಗೆ. ಆಹಾರ ಯಾಕೆ ಹಾಕ್ತೀರಿ ನೀವು? ದಯವಿಟ್ಟು ಎಲ್ಲ ಸಮಾಧಾನವಾಗಿರಿ, ಸಮಾಧಾನವಾಗಿ ಅದನ್ನು ಬಗೆಹರಿಸೋಣ. ಆಯ್ತರೆ ನೀವು ಇದು ಭಾಳ ಸೀರಿಯಸ್ ಇದೆ ಇಶ್ಯೂ. ನಿಮಗೆ ಎಷ್ಟೇ ಪ್ರೆಷರ್ಸ್ ಬಂದ್ರೂ ನೀವು ಕಾನೂನಾತ್ಮಕವಾಗಿ ನೀವು ಮಾಡಬೇಕಾಗ್ತದೆ. ಇಲ್ಲಾಂದರೆ ಅನ್ನೆಸೆಸರಿ ಯು ವಿಲ್ ಟೇಕ್ ದ ಬ್ಲೇಮ್. ಅರ್ಥ ಆಯ್ತಲ್ಲ? ನೀವು ಇಲ್ಲಿನ ಪರಿಸ್ಥಿತಿ ಎಲ್ಲರಿಗೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ಕೊಡಿ. ಇವತ್ತು ನಗರಸಭೆಗೆ ನೀವು ನಷ್ಟ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಬರೋವಂಥದ್ದು ಲಾಭ? ಹಾಂ, ಯಾರಿಗೂ ರಾಜಕೀಯವಾಗೂ ಲಾಭ ಇಲ್ಲ ಇದರಿಂದ. ಇಂಥವ್ರ ಕಾಲದಲ್ಲಿ ನಗರಸಭೆಗೆ ಇಷ್ಟು ಆದಾಯ ಬಂದಿದೆ ಅಂದರೆ ನಿಮಗೆ ಹೆಸರಪ್ಪ. 5ನೇ ತಾರೀಕು ಇವತ್ತು, 7 ದಿವಸ ಅಂದರೆ 12 ಬರುತ್ತೆ. 12ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಆಗಲ್ಲ, 13 ಭಾನುವಾರ, 14 ಡಾಕ್ಟರ್ ಅಂಬೇಡ್ಕರ್ ಅವ್ರ ಜಯಂತಿ ಅದಾಗಲ್ಲ, 15ನೇ ತಾರೀಕು ಏನಿದೆ ರೀ? 15ನೇ ತಾರೀಕು 15 ಇಲ್ಲ ಸರ್, ರಜಾ ಏನಿಲ್ಲ ಸರ್. ಮತ್ತೆ 15 ಮಾಡ್ಬೋದು ನೀವು. ಡಿಡಿ ಗಿಡಿ ತಗೊಳಕ್ ಹಿಂದಿನ ದಿನ ರಜಾ ಇರುತ್ತಲ್ಲ ಸರ್. ಡಿಡಿ ಕ್ಯಾಶ್ ಕೂಡ ಆಯ್ತಪ್ಪ, ಡಿಡಿ ನೀವು ಬೇಕಿದ್ರೆ ಇವತ್ತೇ ತಗೊಳ್ಳಿ. ಏನು ಅಲ್ಲ, ಕೆಲವು ಅಲ್ಲ ಆ ದಿನ ನೇರವಾಗಿ ಕ್ಯಾಶು ಕಟ್ಬೋದು. ಅಲ್ಲ ಇಲ್ಲ, ಅದ್ರಲ್ಲಿ ಡಿಡಿ ಅಂತ ಮೆನ್ಷನ್ ಇಲ್ಲ, ಡಿಡಿ ಆರ್ ಕ್ಯಾಶ್ ಏನಾಗಿದೆ ಸರ್? ಕ್ಯಾಶು ಕಟ್ಬೋದು. ಓ, ಹರಾಜುದಾರರು ಒಂದ್ ದಿವಸ ಮುಂಚೆ ತಗೋಬೇಕು. ಡಿಡಿ ತಗೊಬೇಕು ನೋಡಿ. ಸೊ ಇದು ಫೀಸಿಬಲ್ ಇದೆ ರೀ. 16 ಫೀಸಿಬಲ್ ಇದೆ. ಮೂರ್ತಿ ನೋಡಿ ಸರ್, ಇದು ಕೊನೆ ಯಾರು ಸರ್? ಇವ್ರು ಒಪ್ಕೊಂತಾರೆ, ಯಾರು ಒಪ್ಕೊಂತ ಇದ್ರಲ್ಲ ಸರ್? ಇದಕ್ಕೆ ಎಷ್ಟು ಹೇಗೆ ತಂದು ಹೊಣೆ ನೀವೇ ಸರ್? ಸರ್ ಅದಕ್ಕೆ ಕ್ಲಾರಿಫಿಕೇಶನ್ ಸರ್, ಆಲ್ರೆಡಿ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಅವ್ರ ಹಿಂದೆ ಸ್ಟೇ ಹೋದಾಗ ಇದು ಸ್ಟೇ ಕೊಡೋದು ಬರೋದಿಲ್ಲ. ನೀವು ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ ಅನ್ನು ಅಪ್ಲೈ ಮಾಡಿ ನಂತರ ಬನ್ನಿ ಅಂತ ಕೊಟ್ಟಿದೆ. ಗಂಟಾಘೋಷವಾಗಿ ಹೇಳ್ತೀರಾ ಸರ್, ಮಾಡ್ತೀರಿ ಅಂತ ಮತ್ತೆ ಹೊಣೆ ಒಪ್ಕೊಂತೀರಾ? ಒಪ್ಕೊಂತೀನಿ ಸರ್, ನಾನು ಒಪ್ಕೊಂತೀನಿ. 14ನೇ ತಾರೀಕು 100% ಆಗು ಸರ್. ಕೋರ್ಟ್ ಯಾವುದೇ